ಮರಿ ಮಾಡಿ ಸರಿ ಇದೆ. ಸೊ ಇವತ್ತು ನಾವು ಜೇನುಗೂಡಲ್ಲಿ ಎಷ್ಟು ಜೇನಿದೆ ಅಂತ ನೋಡ್ತಾ ಇದ್ದೀವಿ. ನಮ್ಮ ಮನೆ ಹಿತ್ತಲಿನ ಭಾಗದಲ್ಲಿ ಸ್ವಲ್ಪ ಹೊಗೆಯನ್ನು ಹಾಕಿದ್ರು, ಹೊಗೆ ಆಗಿತ್ತು. ಸೊ ಹೊಗೆ ಹಾಕಿದ್ದಾರೆ. ಇವನು ಆಲ್ರೆಡಿ 3-4 ಕಡೆ ಕಡ್ದ್ಬಿಟ್ಟಿದೆ. ಮೇಕಪ್ಪಣ್ಣಗೂ ಕಡ್ದಿದೆ. ತುಂಬ ಅಗ್ರೆಸಿವ್ ಇದೆ ಇಲ್ಲಿದು. ಅದ್ರಾಗ ಐತಿ ಅದ್ರಾಗ ಭಾಳ ಐತಿ. ಅದ್ರಾಗ ತುಪ್ಪ ಐತಿ. ಇದ್ರಾಗ ತುಪ್ಪ ಇರೋದು ಈಗ. ಅದ್ರಾಗ ತುಪ್ಪ ಐತಿ. ರೇಖಣ್ಣಾಗ ಬಿಡಿಸಿ ರೂಢಿ ಇತ್ತಲ್ಲ, ಬಿಡಿಸಿ ರೂಢಿ. ಹಾಂ ಫಸ್ಟಿಗೆ ಹೊಗಿ ಬಂದು ಇತ್ತಾಗ ಗಡ್ಡು ಮಾಡಿಬಿಟ್ಟು ಓಡ್ರಿ ಓಡ್ರಿ ಇದ್ರ ಬಸ್ಸಿಗಲ್ವೇ ನಾ ಕಾಲು ಹೋಗ್ಬಿಡುತ್ತ. ಖಂಡಿತ ಸರಿ ಈಗ. ಎಷ್ಟು ತಡೋದನ ಹಂಗೆ ಓಡಿ ಒಂದು ಹೊಳ ಕಟ್ಸ್ಕೊಂಡಿಲ್ಲ ಇವತ್ತಿನವರೆಗೆ. ಇಂತಿಗೆ ಅಚ್ಚಿ ಇಂತಿಗೆ ಸೊ ಜೇನನ್ನು ಹೇಗೆ ಬಿಡಿಸುವಂಥ ಪ್ರಾಸೆಸ್ಸು ಇದ್ರ ಮುಂದೆ ನಿಂತ್ಕೊಂಡು ಮಾತಾಡಿದರೆ ಚೆನ್ನಾಗಿ ಕಡಿಸ್ಕೋತೀವಿ ನಾವು. ನಾನು ಈ ಕಡೆ ಹೋಗ್ಬಿಡ. ರಜನಿಕಾ itu asli ini. ಹೋದ ಸರಿ ನಾನು 3-4 ಜೇನು ಕಡಿಸ್ಕೊಂಡ್ಬಿಟ್ಟಿದ್ದೆ. ಅದ್ರ ಹೆದರಿಕೆಗೆ ನಾನು ಇಷ್ಟು ದೂರ ನಿಂತ್ಕೊಂಡಿದ್ದೀನಿ. ತೆಗಿಬೇಡ ಬಿಡ್ರಿ, ಮರಿದ್ರೆ ಇನ್ನೂ ಟೈಮ್ ಹೋಗ್ತೈತೆ ಅನ್ನೋದು. ಬೇಡ ಬಿಡ್ರಿ. ಜೇನಿಲ್ಲ, ಇದು ತುಪ್ಪ ಇಲ್ಲಲ್ರಿ ಅದ್ರಾಗ. ಹಂಗೆ ತೆಗಿಯೋಬೇಕಾದ್ರೆ ಕಡಿಯಲ್ಲ. ಒಂದು ಜೇನು ಪೆಟ್ಟಿಗೆಯಲ್ಲಿ
ಒಂದು ಅರ್ಧದಷ್ಟಷ್ಟೇ ನಮಗೆ ಇಷ್ಟು ಜೇನುತುಪ್ಪ ಸಿಕ್ಕಿದೆ. ಸೊ ಒಂದೇ ಒಂದು ಪೆಟ್ಟಿಗೆಯಲ್ಲಿ ನಮಗೆ ಇಷ್ಟು ಸಿಕ್ಕಿದೆ. ಇನ್ನು ಕೆಳಗಡೆ ಎಲ್ಲ ಮರಿ ಇರೋದ್ರಿಂದ ನಾವು ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಡಬ್ಬಿಯಲ್ಲಿ ನಮಗೆ ಇಷ್ಟು ಮೇಲ್ಗಡೆ ಮಾತ್ರ ಇಷ್ಟು ಸಿಕ್ಕಿದೆ. ಟೇಸ್ಟ್ ಅಮ್ಮನೇ ಟೇಸ್ಟ್ ಹಾಕಿಕೆ, ಅಮ್ಮನವ್ರು ರಿಚ್ಚರ್ ಕೊಡ್ತಾರೆ. ಹೆಂಗೆ ನಂಟಮ್ಮು? ಇದನ್ನು ತುಪ್ಪ ತೆಗಿಬೇಕು, ತಿಂದು ನೋಡೋಣ ಒಂದು ಸ್ವಲ್ಪ. ತುಂಬ ಚೆನ್ನಾಗಿದೆ, ಪ್ಯೂರ್ ಜೇನುತುಪ್ಪ. ಅಷ್ಟೇ ತುಪ್ಪ ಇರುವಂಥ ಭಾಗ ಅಷ್ಟೇ ನಾವು ಕಟ್ ಮಾಡಿ ತಗೊಳ್ಳೋಣ. ನೋಡಿ ಈ ಕಡೆನೂ ಫುಲ್ ತುಪ್ಪ ಇದೆ. ಕ್ಲೀನಾಗಿ ತಗೊಳ್ಳೋಣ. ಸೊ ಇದನ್ನು ಹಿಂಡ್ಕೊಳ್ಳೋಣ. ಒಂದು ವೈಟ್ ಬಟ್ಟೆ ಹಾಕ್ಕೊಂಡಿದ್ದೀವಿ ನಾವು. ಸೊ ನಮ್ಮ ತೋಟದ ಜೇನು ಪೆಟ್ಟಿಗೆಯಿಂದ ಅಂದರೆ ಒಂದೇ ಒಂದು ಭಾಗನ ನಾವು ಕ್ಲೀನ್ ಮಾಡಿ ತೊಗೊಂಡ್ವಿ. ಸೊ ಇಷ್ಟು ಜೇನುತುಪ್ಪ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ ನನಗೆ. ಪ್ಯೂರ್ ಜೇನುತುಪ್ಪ ನಾನು ಅಂದರೆ ಇಷ್ಟು ಟೇಸ್ಟಿಯಾಗಿರುವಂಥ ಜೇನುತುಪ್ಪ ನಾನು ಟೇಸ್ಟೇ ಮಾಡಿರಲಿಲ್ಲ. ಸೊ ನಮ್ಮ ಹಿತ್ತಲಲ್ಲಿ ಆಗಿದಂಥ ಜೇನುತುಪ್ಪ. ಸೊ ನೀವು ಕೂಡ ನಿಮ್ಮ ತೋಟಗಳಲ್ಲಿ ಟ್ರೈ ಮಾಡಿ ನೋಡಿ. ಕೆಮ್ಮು, ನೆಗಡಿ, ಕಫ ಆದಂಥ ಯಾರು ಬೇಕಾದರೂ ಈ ದೊಡ್ಡ ಪತ್ರೆ ಎಲೆ, ತುಳಸಿ ಆಗಿರ್ಬೋದು, ಮತ್ತು ಈ ಶುಂಠಿಯ ರಸ, ಸ್ವಲ್ಪ ಯಾವುದು ಕಾಳು ಮೆಣಸು, ಇದನ್ನೆಲ್ಲ ಪೇಸ್ಟ್ ಮಾಡಿ ಅದ್ರ ಜೊತೆ ಜೇನುತುಪ್ಪನೂ ಜೊತೆ ನಾವು ಸೇವಿಸೋದ್ರಿಂದ ಸೊ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕೆಮ್ಮು, ನೆಗಡಿ ಇದ್ದರೆ, ಕಫ ಇದ್ದರೂ ತುಂಬ ಬೇಗ ಕರಗಿಸುತ್ತೆ. ಥ್ಯಾಂಕ್ ಯು.